ವಿಧಾನಸೌಧಕ್ಕೆ ರಕ್ಷೆಯಾಗಿ 3 ಸಿಂಹಗಳ ಲಾಂಛನ ಏನಿದೆಯೋ, ಕರ್ನಾಟಕ ಪ್ರಜಾಪರ ವೇದಿಕೆಯ ರಕ್ಷೆಗೆ 3 ಸಿಂಹಗಳ ಲಾಂಛನ. ಒಂದು ಉಪ್ಪಾರಪೇಟೆ ಇನ್ಸ್ಪೆಕ್ಟ್ರು ಮಾರುತಿ ಸರ್, ಮತ್ತು ಎ ಸಿ ಪಿಗಳಾಗಿರ್ತಕ್ಕಂಥ ರಮೇಶ್ ಸರ್, ಮತ್ತು ಡಿ ಸಿ ಪಿಗಳಾಗಿರ್ತಕ್ಕಂಥ ಗಿರೀಶ್ ಸರ್. ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಫಿ, ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು. ನಿನ್ನೆ ಯಾರೋ ಒಬ್ಬರು ಫೋನ್ ಮುಖಾಂತರ ನಿಮ್ಮ ಆಫೀಸಲ್ಲಿದೆ ಹಾಗೆ ಹೀಗೆ ಅಂತ ಏನೇನೋ ಸ್ವಲ್ಪ ಕೇಳೋಕ್ಕೆ ಶುರು ಮಾಡಿದ್ರು. ಬೆದರಿಕೆ ಹಾಕುವಂಥದ್ದು ಇರಲಿ, ಅದೆಲ್ಲ ಹೆಂಗಂದ್ರೆ ಹೋರಾಟದಲ್ಲಿ ಅದು ಸರ್ವೇಸಾಮಾನ್ಯ. ವಿಧಾನಸೌಧಕ್ಕೆ ರಕ್ಷಾ ಕವಚ ಏನಿದೆಯೋ 3 ಸಿಂಹಗಳ ಲಾಂಛನ, ಅದೇ ರೀತಿ ಕರ್ನಾಟಕ ಪ್ರಜಾಪರ ವೇದಿಕೆಯ ಕೇಂದ್ರ ಕಚೇರಿಗೆ ರಕ್ಷಾ ಒಂದು ಸಿಂಹ ಲಾಂಛನ ಯಾರಪ್ಪ ಅಂದರೆ ನಮ್ಮ ಉಪ್ಪಾರಪೇಟೆ ಇನ್ಸ್ಪೆಕ್ಟ್ರು ಮಾರುತಿ ಸರು, ಮತ್ತು ಎ ಸಿ ಪಿಗಳಾಗಿರ್ತಾರೆ ರಮೇಶ್ ಸರು, ಮತ್ತು ಡಿ ಸಿ ಪಿಗಳಾಗಿರ್ತಕ್ಕಂಥ ಗಿರೀಶ್ ಸರ್. ನೀವೇನಾದರೂ ನನ್ನನ್ನು ಟಾರ್ಗೆಟ್ ಮಾಡಿದ್ದೆ ಆದರೆ ಅವ್ರ ಇತಿಹಾಸನ ತಿಳ್ಕೊಳ್ಳಿ. ಮೆಜೆಸ್ಟಿಕ್ನ ಅದನ್ನು ಇದನ್ನು ಮಾಡಬೇಕು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಮಾರುತಿ ಸರ್ದು ಇತಿಹಾಸ ತಿಳ್ಕೊಳ್ಳಿ ನೀವು, ಮತ್ತು ರಮೇಶ್ ಸರ್ ಅವರ ಇತಿಹಾಸ ತಿಳ್ಕೊಳ್ಳಿ, ಮತ್ತು ಡಿ ಸಿ ಪಿ ಗಿರೀಶ್ ಸರ್ ಅವರ ಇತಿಹಾಸ ತಿಳ್ಕೊಳ್ಳಿ. ಯಾರಿಗಾದರೂ ತೊಂದರೆ ಕೊಟ್ಟರೆ, ಕಾನೂನು ಬಾಹಿರವಾಗಿ ನಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಇತಿಹಾಸ ತಿಳ್ಕೊಳ್ರಿ. ನನ್ನನ್ನು ಟಾರ್ಗೆಟ್ ಮಾಡಬೇಕಂದ್ರೆ ನನಗೆ 3 ಸಿಂಹಗಳ ಮಧ್ಯದಲ್ಲಿ ನಾನು ಇದ್ದೀನಿ. ನನಗೆ ರಕ್ಷಾ ಕವಚನೇ ಈ 3 ಸಿಂಹಗಳು. ಎಲ್ರಿಗೂ ನಮಸ್ಕಾರ.